ಭಾರತ ದೇಶ ಕೊಟ್ಟದೆ. ಆದರೆ ಇವತ್ತು ಇಸ್ಲಾಂ ರಾಷ್ಟ್ರ ಏನು ಕೊಟ್ಟಿದೆ? ಇಸ್ಲಾಂ ರಾಷ್ಟ್ರ ಏನು ಕೊಟ್ಟಿದೆ? ಗಜನಿ, ಬಾಬರ್, ಗೋರೆ, ತುಘಲಕ್, ಅಬ್ದುಲ್ ಆದಿಲ್ ಶಾಹಿ, ಇಮಾಮ್ ಶಾಹಿ, ಬರೀದ್ ಶಾಹಿ. ಅರೆ ಈ ದೇಶದಲ್ಲಿ ಏನೇನಿದೆ? ಯಾವ ಗ್ರಂಥಗಳನ್ನು ಇನ್ನುವರೆಗೆ ಅಧ್ಯಯನ ಮಾಡಕ್ಕಾಗಿಲ್ಲ. ಬರೇ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಇಂಥ ಗ್ರಂಥಗಳನ್ನು ಅಧ್ಯಯನ ಮಾಡುವಂತ ನಮ್ಮ ದೇಶದ ಸಂಸ್ಕೃತಿ, ಸನಾತನ ಪರಂಪರೆ ಏನು ಅದ್ಭುತವಾದಂತದಿರುವಂತದ್ದು. ಈ ದೇಶವನ್ನು, ಸಂಸ್ಕೃತಿಯನ್ನು ಹಾಳು ಮಾಡುವಂತದ್ದು ನಮ್ಮ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಚಾಲು ಆಗಿಬಿಟ್ಟು. ಅರೆ ಶಿವಾಜಿ ಜಯಂತಿಯನ್ನು ಇವತ್ತ ನಾವು 396 ಅಂದ್ರೆ 400 ವರ್ಷ ಇತಿಹಾಸದವರೆಗೆ ಹಿಂದೂಗಳನ್ನ ರಕ್ಷಣೆ ಮಾಡಿದಂತವರನ್ನ ನಮ್ಮ ಇತಿಹಾಸದಾಗ ತೆಗೆದು ನೋಡಿ. ಕೇವಲ ಶಿವಾಜಿದೊಂದು ಚಿತ್ರ 4 ಲೈನ್ ಅವನ ಬಗ್ಗೆ ಇರ್ತದ. ಶಿವಾಜಿದ ಅವನ ಚಿತ್ರ 4 ಲೈನ್ ಅದ. ಇಲ್ಲಿವರೆಗೆ ಸಾವಿರಾರು ಪುಟಗಳಟ್ಟು ಗಜನಿ, ಬಾಬರ್, ಗೋರಿ, ತುಘಲಕ್, ಅಫ್ಜಲ್ ಖಾನ್, ಟಿಪ್ಪು ಸುಲ್ತಾನ್. ನಮ್ಮ ಶಾಲೆಯಾಗ ಎಲ್ಲಾ ಮಕ್ಕಳು ಬರೀ ಇದನ್ನ ಬೈಪಾಟ್ ಮಾಡ್ಯಾವ್ರಿ. ಬೈಪಾಟ್ ಹೆಂಗ ಹಚ್ತಾರಂದ್ರೆ ಗಜನಿ ಬಾರಿ, ಗೋರಿ ಬಾರಿ, ತುಘಲಕ್ ಬಾರಿ, ಈ ಎಲ್ಲ ಹಲ್ಕಟ್ ನನ್ನ ಮಕ್ಕಳದ ಬಾರಿ. ಇತಿಹಾಸದಾಗ ಶಿವಾಜಿ ಬಗ್ಗೆ ಚಲೋ ಹೊತ್ತು ಬರಲಿಲ್ಲ, ಸಂಗೊಳ್ಳಿ ರಾಯಣ್ಣ ಬಗ್ಗೆ ಬರಲಿಲ್ಲ. ಅರೆ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಮ್ಮ ಒಣಕಿ ಒಬ್ಬನ ಬಗ್ಗೆ ಇತಿಹಾಸ ಬರಲಿಲ್ಲ. ಬಾಳ ಕೆಟ್ಟದಾರ ಅವರು, ಹೊರಗೆ ಹೋಗಬೇಡ್ರಿ. ಯಾರ್ಯಾರು ಇವರು? ಎಲ್ಲ ಹಲ್ಕೊಟ್ಟದ, ಹೊರಗೆ ಹೋಗಬೇಡ್ರಿ. ಈ ದೇಶದಲ್ಲಿ ಕೊಳ್ಳೆ ಹೊಡೆದಂತ ಸನಾತನ ಸಂಸ್ಕೃತಿಯನ್ನ, ಇಲ್ಲೇ ದೇವಸ್ಥಾನಗಳನ್ನ ನಾಶ ಮಾಡಿದಂತವ್ರನ್ನ ಇತಿಹಾಸ ಎಷ್ಟು ಚೆನ್ನಾಗಿ ಬರೆದು ಬಿಟ್ರಲ್ಲ. ಜೀಜಾಮಾತೆ ಎಂತವ್ರಿ? ಅವಳು ಮಗನನ್ನ ಬೆಳೆಸಿದ್ರು. ತಾಯಂದ್ರೆ ನಮ್ಮ ಮಕ್ಕಳನ್ನ ಬೆಳೆಸಿ ಏನು ಬೆಳೆಸಲ? ಶಿವಾಜಿ ಕಲಿಸಲ. ಏನ್ ಅದ್ಭುತವಾದಂತದ. ಅವಳು ಹಿಂದ್ವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಈ ದೇಶದಲ್ಲಿ ಎಲ್ಲಿ ನೋಡಿದೆಲ್ಲ ಹಸುರು ಜೆಂಡ, ಎಲ್ಲಿ ನೋಡಿದಲ್ಲ. ಏನು ಈ ದೇಶದಲ್ಲಿ ಎಷ್ಟು ಕೊಳ್ಳೆ ಹೊಡೆದ್ರು, ಏನು ಸಂಪತ್ತನ್ನು ಹೋದ್ರು ಎಲ್ಲ ನೋಡಿ ಜೀಜಾಮತಿ ಅಂದಳು. ಇನ್ನು ಹಿಂದ್ವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುದು ಅವಾಗ ಶಿವಾಜಿ ಕಲಿಸ್ತಿದ್ಳು. ಎಂತ ಮಾತು ಕಲಿಸ್ತಿದ್ಳು? ಅವಳು ಹುಡುಗ ದೊಡ್ಡ ಆಗೋ ತಕ್ಕ ಕುಬ್ಸ ಹಾಕಿರ್ಲಿಲ್ಲತ್ರಿ. ನಾವು ಎಲ್ಲ ಇದ್ದುದು ಚಲೋ ಇದ್ದುದು ಹರ್ಕೊಂಡ್ ತಿರುಗಾಡಕತ್ತಿದೀವಿ. ಯಾವ ಪರಿಸ್ಥಿತಿಗೆ ಬಂದದಿ ನೋಡಿ. ಜೀಜಾಮಾತೆ ಕುಬ್ಸ ಹಾಕಲಿಲ್ಲತ್ತ. ಏನ್ ಶಿವಾಜಿ ಕಲಿಸಿದ್ರಿ? ಆ ಶಿವಾಜಿ ನೋಡಿದ, ಇವಳ ಕುಬ್ಸ ಹಾಕಲಿಲ್ಲ. ಎಲ್ಲರೂ ಕುಬ್ಸ ಹಾಕೊಂಡ್ಬರುದ ನೋಡಿ ಶಿವಾಜಿ ತಾಯಿಯನ್ನು ಕೇಳಿದ ಜೀಜಾಮಾತೆನ, ಅಮ್ಮ ನೀ ಯಾಕೆ ಕುಬ್ಸ ಹಾಕಿಲ್ಲ? ನನಗೂ ಹಾಕೋಬೇಕತ್ ಇಚ್ಛೆ ಅದ, ಹಾಕ್ತೇನಂದಳತ್ತ. ನನಗೂ ಹಾಕೋಬೇಕತ್ ಇಚ್ಛೆ ಅದ, ಹಾಕ್ತೇನಂದಳತ್ತ. ಅಮ್ಮ ಈಗ ಹೋಗಿ ಹೊಲಿಸ್ಕೊಂಡ್ ಬರ್ತೀನಿ ಅಂದತ್ತ. ನನಗ ಅಂತ ಇಂಥ ಕುಬ್ಸ ಹಾಕೋ ಇಚ್ಛೆ ಇಲ್ಲ. ನನಗ ಅಂತ ಇಂಥ ಕುಬ್ಸ ಹಾಕೋ ಇಚ್ಛೆ ಇಲ್ಲ. ನನಗೂ ಹಾಕೋಬೇಕತ್ ಇಚ್ಛೆ ಅದ. ಏನ ಕೊಂಡನ ಕೋಟೆ ಮೇಲೆ ಹಸಿರು ಧ್ವಜ ಹಾರ್ತಾ ಇದೆಯಲ್ಲ, ಆ ಧ್ವಜ ತೆಗೆದು ಭಗವಾ ಧ್ವಜ ಹಾಕಿ ಅದ ಭಗವಾ ಧ್ವಜದಿಂದ ನನಗ ಕುಬ್ಸ ಹೊಲಿಸ್ಕೊಡಂತ. ತಾಯಂದ್ರೆ ಇವತ್ತು ನಾವು ಅಂತ ಕುಬ್ಸ ಹಾಕಲಿಲ್ಲಂದ್ರ ಘಟನೆಗಳನ್ನು ನೋಡಿ. ಈ ದೇಶದ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಹಾಳು ಮಾಡುವಂತದ್ದು ಯಾವ ರೀತಿ ನಡೆದಿದೆ ನೋಡಿ. ವಿಚಾರ ಹೆಂಗದವ್ ನೋಡಿ. ಬಾಯಿಲೆ ಸ್ವಚ್ಛವಾಗಿ ಹೇಳಿಕೆ ಕೊಡ್ತಾರ, ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸೆ ಅಲ್ಲ ಬದ್ಮಾಸ್ ನಾಲಾಯಕ್. ನನ್ನ ದೇಶದ ಅನ್ನ ಉಂಡು ಹಿಂದ್ವಿ ರಾಷ್ಟ್ರದಲ್ಲಿ ಇದ್ಕೊಂಡ ಈ ಭಾಷೆ ನೀ ಮಾತಾಡ್ತೇನೆ ಅಂದ್ರ ನೀನು ಹೋಗೋದು ಹುಗ್ಗಿ ಉಣತಕ್ಕ ನಾವೇನು ಸಾಯವ್ರಲ್ಲ. ಅರೇ ಭಾರತ ಅಂದ್ರ ಸಾಯವ್ರದಲ್ಲ. ಇಲ್ಲಿ ಹೆಂಗ ಶಿವಾಜಿ ಹುಟ್ಟಿದನೋ ಲಕ್ಷ ಮಂದಿ ಸ್ವತಂತ್ರ ಹೋರಾಟಗಾರನ್ನು ಕೊಟ್ಟಂತ
ಭಾರತಾಂಬೆಯ ಮಕ್ಕಳಿಲ್ಲಿ ನಾವು ಅದೇವಿ. ಒಬ್ರಲ್ಲ ಇಬ್ರಲ್ಲ, ಓಡೋಡ್ತಾ ನೇಳಗಂಬಾಗ ಹೋಗಿದಂತ ಸಂಗೊಳ್ಳಿ ರಾಯಣ್ಣದನ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸುಭಾಷ್, ಸಾವರ್ಕರ್ ಅಂತವ್ರು ಈ ದೇಶದಲ್ಲಿ ಹುಟ್ಟಿದಾರ. ಏನು ನನ್ನ ದೇಶದ ಹೆಣ್ಮಕ್ಳ್ರಿ ಯವು ಒಣಕಿ ಅದು ನೋಡ್ಯಾರೇನವ? ಮಾನ್ಯ ಬೆಂಗಳೂರಿಗೆ ಹೋಗಿನ ಗೌಡ್ರ ಒಂದು ಕಾರ್ಯಕ್ರಮಕ್ಕೆ ಮದುವೆ. ಅಲ್ಲಿ ಮದುವೆ ನಿಮಿತ್ತ ನಮ್ಮಲ್ಲಿ ಏನೋ ಸಂಪ್ರದಾಯ ಇದಾವ, ಅದೇನೋ ಒಣಕಿ ಪೂಜೆ ಮಾಡಂಗಿಲ್ರಿ ಅವೆಲ್ಲ ಒಳಕಲ್ಲ ಪೂಜೆ. ಒಣಕಿ ತಂದಾವ್. ನಾ ಎಂತ ಒಣಕಿ ತಂದ ಅನಸ್ತ ಕಟ್ಟಿಗೆದ ನಾವು ನೋಡಿದೀವು. ಅಲ್ಲಿ ಎಂತಾವ್ ತಂದಾರಂದ್ರ ಪ್ಲಾಸ್ಟಿಕ್ದು ತಂದಾವ್. ಯಾಕ್ರೋ ಇಂಥದತ್ ನಾ ಆತು ನಮ್ಮ ಹುಡುಗರು ನಗು ಅಲ್ತತ್ತ. ಅರೇ ಶಿವಾಜಿ ಕೈಯ ಕಡ್ಗ ಎಟ್ಟು ತೊಡೆದಿತ್ತು ನೋಡಿ, 8 kg ಇತ್ತು. ಚೆನ್ನಮ್ಮನ ಕೈಯನ್ ಕಡ್ಗ ನೋಡಿ 8 kg ಇತ್ತು. ಝಾನ್ಸಿ ರಾಣಿ ಕೈಯ ಕಡ್ಗ ಎಷ್ಟು ವಜನ್ ಇತ್ತು ನೋಡಿ. ಯಾರಿಗೋಸ್ಕರವಾಗಿ ಪ್ರಾಣ ಬಿಟ್ಟಿದಾರ? ಇವರೇನು ಲುಚ್ಚಾಗಳದಾರಲ್ಲ, ಇವ್ರಿಗೋಸ್ಕರವಾಗಿ ಪ್ರಾಣ ಬಿಟ್ಟಿದಾರ. ಇವ್ರ ಸಂತತಿ ಎಂತದ ನೋಡಿ. ಈ ದೇಶವನ್ನು ಅಳಿಸ್ಬೇಕತ್ತ. ಈ ದೇಶದಲ್ಲಿ ಎಷ್ಟೊಂದ ನಮ್ಮ ಸೈನಿಕರನ್ನು ಕೊಂದಿದ್ದಾರೆ ವಿಚಾರ ಮಾಡಿ. ಏನ್ ಯಾವ ರೀತಿ ಅದ ನೋಡಿ. ಪಹಲ್ಗಾಮ್ ಘಟನೆ ವಿಚಾರ ಮಾಡಿ. ಜಮ್ಮು ಕಾಶ್ಮೀರ ನೋಡಾಕ್ ಹೋದಾಗ ಇವತ್ತು ನಾವು ಮನೆಯಲ್ಲಿ ಶಿವಾಜಿ ಅವತಾರ ಆಗಲಿಲ್ಲ ಅಂದ್ರ ಇನ್ನೇನು ಸಿಂಧು ಸಮಾವೇಶಕ್ಕೆ ಬರ್ತಿರ್ಲ, ಸುಮ್ ಮ್ಯಾಲೊಂದು ಕೆಂಪಿರ್ಲಿ, ಕಿಶ್ಯಾಗ ಒಂದು ಗುಂಡಿರ್ಲಿ. ಯಾಕ ಯಾವಾಗ ಬದಲಾಕಿರೋ ಗೊತ್ತಿಲ್ಲ. ಯಾಕೆ ನಮ್ಮ ಸಾಮರ್ಥ್ಯ ಇಲ್ಲ ತಿಳ್ಕೊಬೇಡ್ರಿ ಯುವಕರೇ. ಈ ದೇಶಕ್ಕಾಗಿ ಬಲಿದಾನಗಳೆಷ್ಟಾಗಿವೆ ನೋಡಿ. ಪಹಲ್ಗಾಮ್ ಘಟನೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ 26 ಜನರನ್ನ ಯಾವ ರೀತಿ ಕೊಂದ್ರು ನೋಡಿ. ಯಾವ ರೀತಿ ಕೊಂದ್ರ? ನೀ ಹಿಂದೂ ಅನ್ನ ಬಿಚ್ಚ ಬಟ್ಟೆ ಬಿಚ್ಚಿ ನೋಡಿ ಹೊಡಿತಿದ್ರು. ಆ ಬಟ್ಟೆ ಬಿಚ್ಚಿ ನೋಡಿ ಹೊಡೆದಾಗ ಒಬ್ಬ ಮದಾಂಧ ಹೇಳ್ತಾನ, ನಿನ್ನ ದೇಶದ ಪ್ರಧಾನಮಂತ್ರಿ ಮೋದಿಗೆ ಹೋಗಿ ಹೇಳತ್ ಹೇಳಿದಾಗ ಈ ದೇಶದ ಪ್ರಧಾನಮಂತ್ರಿ ಆಪರೇಷನ್ ಸಿಂಧೂರ್, ಈ ದೇಶದ ಪ್ರಧಾನಮಂತ್ರಿ ಆಪರೇಷನ್ ಸಿಂಧೂರ್ ಆ ಲಪಂಗ್ ಎಲ್ಲಾದ್ರೂ ಹೋಗಿ ನಿನ್ನ ಯೋಗಿಗೆ ಹೇಳಂದ್ರ ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಇರ್ತಿದ್ದಿಲ್ಲ. ಉತ್ತರ ಪ್ರದೇಶದಾಗ ನಮ್ಮದು ಒಂದು ಹುಲಿ ಅದ. ಹೆಂಗದ ಹುಲಿ? ಯಾಕ ಅಲ್ಲಿ ಬಾಲ ಬಿಚ್ಚಬೇಕು, ಅಲ್ಲಿ ಬಾಲ ಬಿಚ್ಚಬೇಕ. ಅರೇ ಆತ್ಮೀಯರೇ, ಯುವಕರೇ, ಈ ದೇಶವನ್ನು ನೋಡಿ. ಕೆಜೆಹಳ್ಳಿ, ಡಿಜೆಹಳ್ಳಿ ಬೆಳತನ್ನ ಉರಿತಲ್ಲ, ಯಾರು ರಕ್ಷಣೆ ಮಾಡೋರು? ವಿಚಾರ ನೋಡಿ. ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್. ಹೆಂಗ್ ವಿಚಾರ ನೋಡಿದ್ವಿ? ಹುಬ್ಳಿ ಅಟ್ಯಾಕ್, ಪೊಲೀಸ್ ಸ್ಟೇಷನ್ ಉಡಾಯಿಸಿಬಿಟ್ರಲ್ಲ. ವಿಚಾರದ ಅರೇ ಮೊನ್ನೆ ಇಲ್ಲೇ 2-3 ದಿನ ಶಿವಾಜಿ ಜಯಂತಿ ಆಚರಣೆ ಬಾಗಲಕೋಟದಲ್ಲೇ ಶಿವಾಜಿ ಜಯಂತಿ ಆತ್ಮೇರೆ ಆಚರಣೆ ಮಾಡಬೇಡತ್ತ. ಮುಸುತಿ ಒಳಗಿಂದ ಕಲ್ಲ ಚಪ್ಪಲ್ಲ ಹೊರಗೆ ಬರಬೇಕಾಗಿತ್ತಂದ್ರ ಆ ಮೌಲ್ವಿ ಏನು ಕಲಿಸಿದ? ಇವತ್ ನಾವು ಹೇಳಿಕೆ ಕೊಡೋಣ ಆತ್ಮೇರೆ. ಒಂದು ಸಲ ನಾವು ಎಲ್ಲಾದ್ರೂ ಮನಸ್ಸು ಮಾಡಿ ನಿಮ್ಮ ಎಲ್ಲಾರ ಮಸೂತಿಯಿಂದ ಕಲ್ಲು ಬಂದಂಗ ನಮ್ಮ ಹಿಂದೂ ಬಾಂಧವ್ರು ಎಲ್ಲಾರು ಒಂದು ಸಲ ಕಲ್ಲು ತಗೊಂಡು ನಿತ್ರ ದೇಶದಲ್ಲಿ ಒಂದೂ ಮಸೂತಿ ಉಳಿಯಂಗಿಲ್ಲ. ಅರೇ ಇಲ್ಲಿವರೆಗೆ ನಾವು ನೀವು ಎಲ್ಲ ಬಾಯಿ ಇದೀವಿ. ನಿಮ್ಗೇನಾದ್ರೂ ತೊಂದರೆ ಇದೆಯೋ? 1 ದಿವಸ ನಿಮ್ಮ ರಂಜಾನ್ಗೆ ತೊಂದರೆ ಮಾಡಿದೀವ, ಈದ್ ಮಿಲಾದ್ ತೊಂದರೆ ಮಾಡಿದೀವ. ಗದ್ಯಾಳದವ್ರು ಏನೋ ಮಾಡ್ತಿರ್ಲ, ಏನದು ಮೊಹರಮ್ಮ ಮಾಡ್ತೀರಿ ಅವ ಏನೇನು ಒಯ್ತಿರುವ? ಒಯ್ತಿರುವ ಯವ ಒಯ್ರಿ ಗೌಡ್ರ ಮೊಹರಮ್ಮಕ್ ಮಾದೇಲಿ. ಅರೇ ಆತ್ಮೀಯ ಬಾಂಧವರೇ, ಇವತ್ತು ಮಾತು ವಿಚಾರ ಮಾಡಿ.
ನಾವೆಲ್ಲ ಬಾಂಧವರು ಒಂದೇ ತಿಳ್ಕೊಂಡ ಮೊಹರಂ ನೀವೆಲ್ಲ ಮಾದೇಲಿ ಇವು ನಮ್ಮ ಎಲ್ಲ ಲಾಡಿಕೆ, ನಮ್ಮ ಎಲ್ಲ ಲಾಡಿಕೆಗಳು ಕೈಯಾಗ ಲಾಡಿ ಕಟ್ಕೊಂಡ ಅದನ್ನ ಕುಣ್ಕೋತ ಡೋಲಿ ಹೊತ್ಕೊಂಡ್ಲೇ ಕಿಸಬಾಯಿ. ಅರೇ ನಮ್ಮ ದೇವಸ್ಥಾನದಾಗ ಪಲ್ಲಕ್ಕಿಗಳದಾವ ಹೊರ್ತನಂದ್ರ ನಾನ ಮಾಡಿಸ್ಕೊಡ್ಲೇನು? ಅರೇ ಛತ್ರಪತಿ ಶಿವಾಜಿ ರಾಜಾದಿರಾಜ ರಾಜ್ಯ ವಂಶಸ್ತ್ರ ರಾಜ್ಯ ಆಗಬೇಕ್ರಲೇ, ಪೋತ್ ರಾಜ್ಯ ಆಗಬೇಡ್ರ ಜೋಕುಮಾರ. ಅರೇ ಯಾಕೆ ಹೇಳಾಯ್ತೇನಂದ್ರ ನಾವೆಲ್ಲ ಹಿಂದೂ ಬಾಂಧವರು ಮಾದೇಲಿ ಮಡಿಯಿಂದ ಏನು ಒಂದಲ್ಲ ಜವಾರಿ ಗೋಧಿ ತರ್ತಾವ್ ನಮ್ಮ ಹೆಣ್ಮಕ್ಳು ಮೊಳ್ಳ ಮಡಿಯಿಂದ ಏನು ಜವಾರಿ ಗೋಧಿ ಯವ್ವ ಮಾದೇಲಿ ಅಟ್ಟ ಹೋಯ್ಬೇಡ್ರಿ, ಆಕಳು ತುಪ್ಪ ಹಾಕ್ರಿ, ಅವು ತುಪ್ಪ ಅವ್ ಮಾದೇಲಿ ತಿಂದು ಗಡ್ಡ ಬಿಟ್ಟು ನಮ್ಮ ಶಿವಾಜಿ ಮೇಲೆ ಕಲ್ಲ, ಅಲ್ಲಿ ಗಣಪತಿ ಮೇಲೆ ಕಲ್ಲ. ಈ ದೇಶದಲ್ಲೇ ಈ ರೀತಿ ನಡೆದದ. ನೀವು ಮಾದೇಲಿ ಕೊಟ್ಟಾಗ ಹಿಂಗಾಗ್ಯದ, ನೀವು ಮಾದೇಲಿ ಕೊಟ್ಟ ಹಿಂಗಾಗ್ಯದ. ಇವು ಎಲ್ಲ ಲಾಡ್ಕಿ ಕಟ್ಕೊಂಡು ಹಿಂಗಾಗ್ಯಾವ. ಅರೇ ವಿಚಾರ ಮಾಡಿ, ಒಂದು ಸಲ ಶಿವಾಜಿ ಅಂದರ ಲಾಡ್ಕಿ ಕಟ್ಕೊಂಡನ, ಸಂಗೊಳ್ಳಿ ರಾಯನ್ ಕಟ್ಕೊಂಡನ, ಭಗತ್ ಸಿಂಗ್ ಕಟ್ಕೊಂಡನ, ಸುಖದೇವ್ ಸಾವರ್ಕರ್ ಸುಭಾಷ್ ಒಂದರ ದಿವಸ ಕಟ್ಕೊಂಡಾರ. ನಿಮ್ಮ ಮನಿದೇವರು ಬ್ಯಾರೆ ಬ್ಯಾರೆ ಇದಾವ, ಒಮ್ಮೆರೆ ಮೊಹರಮಕ್ಕೆ ಹೋಗ್ಯಾವಣ. ಆ ವಿಚಾರದ ನೋಡಿ, ನೀವು ಒಂದು ಸಲ ಈ ಭಾರತೀಯ ಸನಾತನ ಸಂಸ್ಕೃತಿಯಲ್ಲೇ ತೊಡಗಲಿಲ್ಲಂದ್ರ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತದ ನೋಡಿ. ಯಾಕೆ ಈ ಮಾತನ್ನು ಹೇಳ್ತೇನೆಂದ್ರ ಜೀವನವನ್ನು ಎಲ್ಲರದು ಇಟ್ಟ ರೀತಿ ಮಾಡಕತ್ತಾರ, ಇಲ್ಲಿಯ ಜನಾಂಗವನ್ನು ಸರ್ವನಾಶ ಮಾಡಬೇಕಂತ ವಿಚಾರದ. ಅರೇ ಇಲ್ಲಿವರೆಗೆ ನೋಡಿ ಎಂದು ಬರೇ 2000 ವರ್ಷ ಇತಿಹಾಸವುಳ್ಳಂತ ಇಸ್ಲಾಮ ಇವತ್ತ 10,000 ವರ್ಷ ಇತಿಹಾಸವುಳ್ಳಂತ ನನ್ನ ದೇಶದ ಸಂಸ್ಕೃತಿ ಇವತ್ತು ಎಲ್ಲಿಗೆ ಬಂದು ನಿಂತದ ನೋಡಿ. 60 ರಾಷ್ಟ್ರಕ್ಕಿಂತ ಹೆಚ್ಚು ಇಸ್ಲಾಮದವ್ರದಾರ. ಕೇವಲ ಹಿಂದೂಗಳು ಇರುವುದೇ ಈ ಭಾರತ ಬಿಟ್ರೆ ಎಲ್ಲಿಯೂ ಇಲ್ಲ. ಇವತ್ತು ಪೊಲೀಸ್ ಸ್ಟೇಷನ್ ರಕ್ಷಣೆ ಮಾಡೋರು ನಾವದೀವಿ. ಅರೇ ಇವತ್ತು ಇತಿಹಾಸವನ್ನು ರಕ್ಷಣೆ ಮಾಡೋರು ನಾವದೀವಿ. ಈ ದೇಶವನ್ನ ಯಾವಾಗ ಹಾಳು ಮಾಡ್ತಾರ ಗೊತ್ತಿಲ್ಲ. ಯುವಕ ಬಾಂಧವರೇ, ಇವತ್ತ ನೀವೆಲ್ಲಾದ್ರೂ ಮನೆಯಿಂದ ಹೊರಗೆ ಬರಲಿಲ್ಲ, ಅದರಾಗ ವಿಚಾರ ಮಾಡಲಿಲ್ಲ, ಹಿಂದುತ್ವ ಬಗ್ಗೆ ವಿಚಾರ ಮಾಡದೇ ಇದ್ರ ಈ ದೇಶವನ್ನು ಮುಗಿಸ್ಬೇಕಂತ ಬಹಳ ಜನ ವಿಚಾರದ ಬಾಯಿಲೆ ಹೇಳಿಕೆ ಕೊಡಾಕ್ತಾರ. ಒಂದೇ ಮಾತ್ರಂ ಅನ್ನುವುದಿಲ್ಲ. ಚರ್ಚೆ ನೋಡಿ, ಒಂದೇ ಮಾತ್ರ ಅನ್ನುವುದಿಲ್ಲ. ನಾವೆಲ್ಲ ಎಟ್ಟದಿವಿ, ವಿಚಾರ ಹೆಂಗದಾವು, ಈ ದೇಶವನ್ನು ಹಾಳು ಮಾಡಬೇಕಂತ ವಿಚಾರಗಳ ಹೆಚ್ಚದಾವು, ಈ ಸಂಸ್ಕೃತಿಯನ್ನು ಹಾಳು ಮಾಡಬೇಕಂತ ಹೆಚ್ಚು ವಿಚಾರದವು. ಅದಕ್ಕಾಗಿ ಹಿಂದೂ ಬಾಂಧವರೇ, ಒಂದು ಸಲ ಈ ಸದ್ದ ನಿಮ್ದ ಹಬ್ಬ ಬಂದದ, ನಡ್ಕೋತ ಶ್ರೀಶೈಲಕ್ಕೆ ಹೋಗ್ತೀರಿ ಹೋಗ್ತಿರಿಲ್ಲ? ಹೋಗಿ ನಡ್ಕೋತ 300-400 ಕಿಲೋಮೀಟರ್ ಶ್ರೀಶೈಲಕ್ಕೆ ಹೋಗಿ ಬಂದ ಮೇಲತ್ತ ಗದ್ದಾಳದಾಗ ಐದೇಸಿ ಮಾಡ್ತೀರಿ. ಏನ್ ಹಾಡ ಹಾಡ್ತೀರಿಪ್ಪ? ವಿಚಾರ ಮಾಡಿ, ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಹಾಡಿನಾಗ ಆ ಮಂಗ್ಯಾನ ಮಗ ಬಿಸ್ಮಿಲ್ಲನ ಹಾಡಕ್ರವ್. ಅರೇ ಅವರ ಅನ್ನಂಗಿಲ್ಲ, ಒಂದರ ಮಸೂತಿಗೆ ಹೋಗಿ 5 ಹೊತ್ತ ಅವ್ರ ನಮಾಜ್ ಮಾಡ್ತಾರ, ಆಜಾನ್ ಕೊಡ್ತಾರ. ಒಂದರ ದಿವಸ ಶಿವಾಜಿ ಅಂದಾರ, ಒಂದರ ದಿವಸ ಸಂಗೊಳ್ಳಿ ರಾಯನ್ ಅಂದಾರ, ಒಂದರ ದಿವಸ ಈ ದೇಶದ ಭಾರತ ಮಾತೆ ಅಂದಾರ. ಅವ್ರ ಅನ್ನೋದಿಲ್ಲ ಅಂದ ಮೇಲೆ ನೀವ್ಯಾಕತ್ತೀರಿ? ಅವ್ರ ಅನ್ನೋದಿಲ್ಲ ಅಂದ್ರೆ ನೀವ್ಯಾಕತ್ತೀರಿ? ಒಂದು ಸಲ ವಿಚಾರ ಮಾಡಿ. ಶಿವಾಜಿ ಅಂದಾನ, ಸಂಗೊಳ್ಳಿ ರಾಯನ್ ಅಂದಾನ, ಚೆನ್ನಮ್ಮ ಅಂದಾರ, ಒಣಕಿ ಒಬ್ಬ ಅಂದಾರ, ಯಾರು ಅಂದಿಲ್ಲ. ಅಂದ ಮೇಲೆ ನೀವ್ಯಾಕ ಅನ್ನೋದು? ಅದಕ್ಕಾಗಿ ಅವರ ಬದಲಾಗ್ಯಾರಂದ್ರ ನಾವು ಬದಲಾಗಬೇಕಾಗ್ಯದ. ಅದಕ್ಕಾಗಿ ಆತ್ಮೀಯರೇ, ಒಂದು ಸಲ ನೀವು ಬದಲಾಗಲಿಲ್ಲ ಅಂದ್ರ ಈ ದೇಶವನ್ನು ಹಾಳಾದ್ರ ನಿಮಗೆ ಎಲ್ಲಿಯೂ ಜಾಗ ಇಲ್ಲ. ಅದಕ್ಕಾಗಿ ಒಬ್ಬ ಸಂತ ಹೇಳ್ತಾನ, ಏನತ್ತ? ಹೇ ಚಂದನ್ ಕಿ ಧರ್ತಿ ಹೈ, ಅಭಿನಂದನ್ ಕಿ ಧರ್ತಿ ಹೈ,
अर्पण का भूमि है, तर्पण का भूमि है। इसकी नदी नदी हमारे लिए गंगा है, इसका कंकर कंकर हमारे लिए शंकर है। हम जिएंगे तो इस भारत के लिए, हम मरेंगे तो इस भारत के लिए। मरने के बाद एक ही आवाज, भारत